ಶತಕಾರ್ಧ ಸಂಭ್ರಮದಲ್ಲಿ ಹೆಜಮಾಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ. ಹೆಜಮಾಡಿಯ ವಿಶ್ವ ಹಿಂದೂ ಪರಿಷತ್ ಸಾರಥ್ಯ. ಹೆಜಮಾಡಿ ವಿಶ್ವ ಹಿಂದೂ ಪರಿಷತ್ ಸಾರಥ್ಯದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸುವರ್ಣ ಸಂಭ್ರಮದಲ್ಲಿದ್ದು 10 ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದಲೂ ಅದ್ದೂರಿಯಾಗಿ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷ ಸತೀಶ್ ಕೋಟೆ ನೇತೃತ್ವದಲ್ಲಿ ನಡೆಯುತ್ತಿದೆ. ದಿವಂಗತ ಹೆಜಮಾಡಿ ವಿಠ್ಠಲ್ ಭಟ್ ಸ್ಥಾಪಕ ಅಧ್ಯಕ್ಷರಾಗಿ ಆರಂಭಗೊಂಡ ಸಾರ್ವಜನಿಕ ಶ್ರೀ ಗಣೇಶೋತ್ಸವ 16 ಮಂದಿ ಅರ್ಹರ ನೇತೃತ್ವದಲ್ಲಿ 50ನೇ ವರ್ಷ ಪೂರೈಸಿದೆ. ಈ ಶತಕಾರ್ಧ ಸಂಭ್ರಮದ ಬಗ್ಗೆ ಅಧ್ಯಕ್ಷ ಸತೀಶ್ ಕೋಟ್ಯಾನ್ ಹಾಗೂ ಹೆಜಮಾಡಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಸುಧಾಕರ್ ಕೋಟ್ಯಾನ್ ಮಾತನಾಡಿ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭ ಗ್ರಾಮದ ಹಾಗೂ ಸಮಿತಿಯ ಪ್ರಮುಖರು ಉಪಸ್ಥಿತರಿದ್ದರು. ವಿಶ್ವ ಹಿಂದೂ ಪರಿಷತ್ 50ನೇ ವರ್ಷದ ಸಂಭ್ರಮ ಇಂದು ಹಿರಿಯರು ಮಾಡಿದಂತ ಈ ಒಂದು ಹಾದಿಯನ್ನು ನಾವು ಕಿರಿಯರು ಮುಂದುವರಿಸ್ತಾ ಇದ್ದೇವೆ. ಇದಕ್ಕೆ ಊರಿನ ಎಲ್ಲ ಹಿಂದೂ ಬಾಂಧವರಿಂದ ಸಮಗ್ರವಾಗಿ ಸಮರ್ಥನೆ ಸಿಗ್ತಾ ಉಂಟು. ಇನ್ನು ಉಳಿದ 4 ದಿವಸಗಳಲ್ಲಿ ಈ ಒಂದು ಕಾರ್ಯಕ್ರಮವು ದೇವರ ದಯದಿಂದ ನಿರ್ವಿಘ್ನದಿಂದ ಯಶಸ್ವಿಯಾಗಿದ್ದರಿಂದ ನಾವು ವಿಶ್ವ ಹಿಂದೂ ಪರಿಷತ್ತಿಂದ ಊರಿನ ಸಭಿಕರ ಪರವಾಗಿ ನಾವು ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಹೆಜಮಾಡಿ ಇದರ ವತಿಯಿಂದ ಸುಮಾರು 50 ವರ್ಷಗಳ ನಿರಂತರವಾಗಿ ಸಾರ್ವಜನಿಕ ಗಣೇಶೋತ್ಸವ ನಡೆಯುತ್ತಾ ಬಂತು. ಸ್ಥಾಪಕ ಅಧ್ಯಕ್ಷರಾಗಿ ವಿಠ್ಠಲ್ ಭಟ್ ಹೆಜಮಾಡಿ ಇವರ ಮೂಲಕಾದಿ ಹಲವಾರು ಗಣ್ಯಾತಿ ಗಣ್ಯರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ 50ನೇ ವರ್ಷವನ್ನು ಈ ವರ್ಷ ನಾವು ಪೂರೈಸ್ತಾ ಇದ್ದೇವೆ. ಈ ಸುವರ್ಣ ಸಂಭ್ರಮದ ಸುವರ್ಣೋತ್ಸವ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕೋಟ್ಯಾನ್ ಮತ್ತು ಬಳಗದವರಿಂದ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಣೆ ಆಗ್ತಾ ಉಂಟು. ಸುಮಾರು 5 ದಿನಗಳ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಉಂಟು. ಪ್ರಥಮವಾಗಿ ಪ್ರತಿಷ್ಠಾ ಗಣಹೋಮದ ಮೂಲಕ ಪ್ರಾರಂಭವಾದ ಈ ಸಾರ್ವಜನಿಕ ಗಣೇಶೋತ್ಸವ 2ನೇ ದಿವಸ ನಿರಂತರವಾಗಿ ಭಜನಾ ಕಾರ್ಯಕ್ರಮದೊಂದಿಗೆ, 3ನೇ ದಿವಸ ರಂಗ ಪೂಜೆಯೊಂದಿಗೆ, 4ನೇ ದಿವಸ ಅಪ್ಪ ಸೇವೆಯೊಂದಿಗೆ, 5ನೇ ದಿವಸ 108 ತೆಂಗಿನಕಾಯಿಯ ಗಣಯಾಗದೊಂದಿಗೆ ಸಾರ್ವಜನಿಕ ಅನ್ನ ಸಂತರ್ಪಣೆಯ ಮೂಲಕ ಶೋಭಾಯಾತ್ರೆಯನ್ನು ಸಾರ್ವಜನಿಕರು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಇದು ಯಶಸ್ವಿಯಾಗಿ ಮೂಡಿಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಖಂಡಿತವಾಗಿಯೂ ಮಹಾಗಣಪತಿ ದೇವರ ಹಾಗೂ ಗ್ರಾಮದ ಪರಿವಾರ ದೇವರುಗಳ ಅನುಗ್ರಹದಿಂದ ನಿರಂತರವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗ್ತಾ ಇದೆ. ಜನಾವಲಿ